ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ಮುಂದಿನ ರಾಶಿ ವೃಷಭ ರಾಶಿ. ಶುಕ್ರನ ಒಂದು ಆಶೀರ್ವಾದ ಇರುವುದರಿಂದ ಸಮೃದ್ಧಿ ಮತ್ತು ಆರ್ಥಿಕ ಸ್ಥಿರತೆ ಬರಬಹುದು. ವಾಣಿಜ್ಯ ಮತ್ತು ಕಲಾ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಅವಕಾಶಗಳಿವೆ. ಭೂ ಮತ್ತು ಹಣ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭ ಸಹ ನೀವು ಕಾಣಬಹುದು. ಆರೋಗ್ಯದಲ್ಲಿ ಆಹಾರದ ಮೇಲೆ ಸ್ವಲ್ಪ ಎಚ್ಚರವಿರಲಿ. ಏನನ್ನು ಸೇವಿಸ್ತಾ ಇದ್ದೀವಿ ಮತ್ತು ಹೊತ್ತಿಗೆ ಆಹಾರವನ್ನು ತೆಗೆದುಕೊಳ್ಳುವಂತಹದ್ದು ತುಂಬ ಒಳ್ಳೆಯದು. ಇಲ್ಲವಾದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರ್ತಾ ಇದೆ. ಹೊಟ್ಟೆ ಹಾಗೂ ಮೂತ್ರನಾಳದ ತೊಂದರೆಗಳು ಬಹಳವಾಗಿ ಆಗುವಂತಹ ಸಾಧ್ಯತೆ ಸಹ ಇದೆ. ಹೊಸ ಉದ್ಯೋಗಗಳಿಗೆ ಅವಕಾಶ, ಅಂದರೆ ನೀವು ಹೊಸದಾಗಿ ಉದ್ಯೋಗ ಹುಡುಕ್ತಾ ಇದ್ದರೆ ಚೇಂಜ್ ಆಫ್ ಜಾಬ್ ಇಫ್ ಯು ಆರ್ ಲುಕಿಂಗ್ ಫಾರ್, ಅದು ಆಗುವಂತಹ ಸಾಧ್ಯತೆ ಇದೆ. ಮತ್ತು ವ್ಯಾಪಾರಸ್ಥರಿಗೆ ಲಾಭ ಇದೆ, ಅಥವಾ ನೀವು ಯಾವುದಾದ್ರು ವ್ಯವಹಾರಕ್ಕೆ ಕೈ ಹಾಕಿದರೆ ಅದರಲ್ಲೂ ಸಹ ಲಾಭ ಇದೆ. ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ. ಹಣಕಾಸಲ್ಲಿ ನೀವು ಲಾಭ ಕಾಣ್ತೀರಾ, ಆದರೆ ಖರ್ಚಿನ ನಿಯಂತ್ರಣ ತುಂಬ ಮುಖ್ಯ. ಇಲ್ಲವಾದರೆ ಬಂದಿರುವಂಥ ಹಣವನ್ನು ಹಾಗೆ ನೀವು ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಹೂಡಿಕೆ ಮಾಡಿ, ಆದರೆ ಲಾಭಕ್ಕೆ ತಾಳ್ಮೆ ತುಂಬಾ ಮುಖ್ಯ ಆಗುತ್ತೆ. ಕುಟುಂಬ ಮತ್ತು ವೈವಾಹಿಕ ಜೀವನ, ಸಂಗಾತಿಯ ಜೊತೆ ಉತ್ತಮ ಹೊಂದಾಣಿಕೆ, ಹೊಸ ಮನೆ ಅಥವಾ ವಾಹನ ಖರೀದಿಯ ಸಾಧ್ಯತೆ ಸಹ ಇದೆ. ಪರಿಹಾರ: ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು. ಓಂ ಮಂ ಮಹಾಲಕ್ಷ್ಮಿಯೈ ನಮಃ ಎಂದು ಜಪ ಮಾಡುವುದರಿಂದ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.